ಮಲತಾಯಿ ಧೋರಣೆ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ಸರ್ಕಾರ ಇರೋದ್ರಿಂದ ನಮಗೆ ಬರಬೇಕಾದ ದುಡ್ಡು ಬರ್ತಾ ಇಲ್ಲ, ರಿಲೀಸ್ ಮಾಡ್ತಾ ಇಲ್ಲ. ಲಾಸ್ಟ್ ಬಜೆಟಲ್ಲಿ ಸಿದ್ದರಾಮಯ್ಯನವರ ಬಜೆಟಲ್ಲಿ ಡೈರೆಕ್ಟಾಗಿ ಬಜೆಟಲ್ಲೇ ಹಾಕಲಾಯಿತು, ಸೆಂಟ್ರಲ್ ಖಂಡಿಸಲಾಯಿತು. ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಬರುವ ದುಡ್ಡು ಯಾವುದು ಬರ್ತಾ ಇಲ್ಲ ಅನ್ನೋದು. ಉದಾಹರಣೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅನೌನ್ಸ್ ಮಾಡಿದ್ರು. ಬೊಮ್ಮಾಯಿಯವರಿರುವಾಗ ಅದನ್ನು ಶಬಾಸ್ ಅಂತ ವಿಧಾನಸೌಧದಲ್ಲಿ ಹೇಳಿಸಿದ್ರು, ಅದೂ ಬಂದಿಲ್ಲ. ಬರಬೇಕಾದ ದುಡ್ಡು ಬಂದಿಲ್ಲ. ನಮ್ಮ BJP ಅವರು ಒಗ್ಗಟ್ಟಾಗಿ ಹೋಗಿ ಫೈಟ್ ಮಾಡಲಿಕ್ಕೂ ಬರ್ತಾ ಇಲ್ಲ ಅನ್ನುವ ಈ ಸಲನೂ ಕೂಡ ಆ ಕೂಗು ಬಜೆಟ್ ನಂತರ ಬಂತು. ಕರ್ನಾಟಕಕ್ಕೆ ಯಾವುದನ್ನು ಕೊಟ್ಟಿಲ್ಲ, ನಮಗೆ ಬರುವ ದುಡ್ಡು ಯಾವುದು ಬಂದಿಲ್ಲ ಅಂತ. ಈ ಸಲ ಬಜೆಟ್ ಅಲ್ಲೂ ಕೂಡ ಸರ್ಕಾರ ಅದೇ ಮಾತನ್ನು ಎತ್ತಿದ್ರೆ ನಿಮ್ಮ ಉತ್ತರ ಏನಿರುತ್ತೆ ಅದಕ್ಕೆ? ನೀವು ಸುಳ್ಳುಗಳನ್ನ 100 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯನವ್ರೆ. ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷ ಇತ್ತು. ಈಗ ಮೋದಿಯವ್ರ ಸರ್ಕಾರ 10 ವರ್ಷ ಆಗಿದೆ. ಕರ್ನಾಟಕಕ್ಕೆ ನಿಮ್ಮ ಮನಮೋಹನ್ ಸಿಂಗ್ 10 ವರ್ಷ ಏನು ಕೊಟ್ಟಿದ್ದಾರೆ ಒಂದು ಲಿಸ್ಟ್ ಕೊಟ್ಬಿಡಿ ನಮಗೆ. ಮೋದಿಯವರು ಕಳೆದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಎಷ್ಟು ಹಣ ಬಂದಿದೆ ಲಿಸ್ಟ್ ಕೊಟ್ಬಿಡಿ. ನಿಮಗಿಂತ 3 ಪಟ್ಟು 4 ಪಟ್ಟು ಜಾಸ್ತಿ ಬಂದಿದ್ರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ಒಪ್ಕೊಳ್ಳಬೇಡಿ. ಅನ್ಯಾಯ ಹೆಂಗೆ ಮಾಡ್ತಾರೆ ನಿಮಗೆ? ಇವತ್ತು ರೈಲ್ವೆ ಎಷ್ಟು ಹಣ ಕೊಟ್ಟಿದ್ದಾರೆ ನಿಮಗೆ? ಈಗ ಬೆಂಗಳೂರು ಮೈಸೂರು ರೋಡ್ಗೆ ಯಾರು ಕೊಟ್ಟಿರೋದು ಹಣ? ಕೇಂದ್ರ ಸರ್ಕಾರ ಹಣ ಕೊಟ್ಟಿರೋದು. ಇವತ್ತು ಇಡೀ ಕರ್ನಾಟಕದಲ್ಲಿ 51 ರೈಲ್ವೆ ಸ್ಟೇಷನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಬಡ್ಜೆಟಲ್ಲಿ ಕೊಟ್ಟಿದ್ದಾರೆ. ಅದೇನು ಕಣ್ಣಿಗೆ ಕಾಣಿಸಲ್ಲ ನಿಮಗೆ? ಜಲ್ ಜೀವನ್ ಮಿಷನ್ನಲ್ಲಿ 50% ಕೇಂದ್ರ ಕೊಡ್ತಾ ಇರೋದು. ಇದು ನುಂಗ್ ನೀರು ಕುಡಿದಿದ್ದಾರೆ. ಟೆಂಡರ್ಗಳಲ್ಲಿ ಮೋಸ ಮಾಡಿ, ಟೆಂಡರ್ಗಳಲ್ಲಿ ಅಕ್ರಮ ಮಾಡಿ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಇವರು ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ ಕೊಡದೆ ಸರಿಯಾಗಿ ಹಣ ಬರ್ತಾ ಇಲ್ಲ. ಯಾರ್ದದು ದುಡ್ಡು? ಜಲ್ ಜೀವನ್ದು ಕೇಂದ್ರ ಸರ್ಕಾರದ ದುಡ್ಡು. ಮೋದಿಯವರಿದ್ದಾಗ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದುಡ್ಡು ಬಂದಿದೆ, ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ಏನು ಬಂದಿದೆ ಬಿಡುಗಡೆ ಮಾಡಿ, ಜನ ತೀರ್ಮಾನ ಮಾಡ್ತಾರೆ. ಅದು ಬಿಟ್ಬಿಟ್ಟು ಆ ಬಡ್ಜೆಟ್ ಹಿಂಗೆ, ಈ ಬಡ್ಜೆಟ್ ಇಷ್ಟು ಕತೆ ಹೇಳ್ತಾರೆ ಅಷ್ಟೆ. ಕತೆ ಪುರಾಣ ಹೇಳ್ತಾರೆ. ನೋಡಿ, ಅವ್ರ ಕೈಲಿ ಗ್ಯಾರಂಟಿಯನ್ನು ತರಬೇಕಾದ್ರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿಲ್ಲ ಅವರು. 65,000 ಕೋಟಿ ಅಂತಂದ್ರೆ ಒಂದು ಪ್ಲ್ಯಾನು, ಅದಕ್ಕೆ ಒಂದು ಪ್ರಿಪ್ರೇಷನ್ ಇರಬೇಕಾಯ್ತು. ಯಾವನೋ ಹೇಳ್ದ ದಾರಿಗೆ ಹೋಗೋನು ಅಂತ ಹೇಳ್ಬಿಟ್ಟು ತಂದುಬಿಟ್ರು. ಈಗ ಅವ್ರ MLAಗಳೆಲ್ಲ ಹೇಳ್ತಾ ಇದ್ದಾರೆ ತೆಗೆದಾಕಿ. ಬಸವರಾಜ ರಾಯರೆಡ್ಡಿ ಹೇಳ್ತಾ ಇದ್ದಾರೆ, ಅಡ್ವೈಸರು, ಫೈನಾನ್ಸ್ ಅಡ್ವೈಸರು, ಹಿಂಗೆ ಮಾಡ್ಕೊಂಡು ಹೋದ್ರೆ ನಾವು ಪಾಪರ್ ಆಗೋತೀರಿ ಅಂತ ಹೇಳಿದ್ದಾರೆ. ಈಗ ಕೆಲವು ಮಂತ್ರಿಗಳು ಪರಮೇಶ್ವರ್ ಅವರೆಲ್ಲ ಮರುಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಹೇಳಿದರೆ ಏನು ಎಲ್ಲ ಸಾಲ ನಿಮಗೆಲ್ಲ ಫ್ರೀನೇ ಕೊಟ್ಕೊಂಡು ಹೋದ್ರೆ ಸರ್ಕಾರ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಗೋಯ್ತಲ್ಲ, MLA MP ಎಲೆಕ್ಷನ್ ಆಗೋಯ್ತಲ್ಲ, ಇನ್ನೇನು ಜನ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೇನು ಜನ ಬೇಕಾಗಿಲ್ಲ. ಅದಕ್ಕೆ ಈಗ ಗ್ಯಾರಂಟಿನ ಮುಣಿಸೋ ಅಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಇಂಡೈರೆಕ್ಟಾಗಿ ಮಾಡ್ತಾರೆ. ಈ ಬಡ್ಜೆಟಲ್ಲಿ ಭಾಳಷ್ಟು ಕಟ್ ಮಾಡ್ತಾರೆ. ಇನ್ನು ಯಾರ್ಯಾರು ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದರು. ಈಗೆಲ್ಲಪ್ಪ ಯಾರ ಹೆಂಡ್ತಿಗೂ ಫ್ರೀ ಇಲ್ಲ. ಈಗ ಎಲ್ಲ ಕಟ್ ಮಾಡ್ತಾ ಇದ್ದೀರಾ. ಹೇಳಿದ್ದು ಯಾಕೆ? ಭಾಷಣದಲ್ಲಿ ಹೇಳಿದ್ದಾಯಿತು, ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾಯಿತು. ಕರೆಂಟ್ ಫ್ರೀ, 2,000 ರೂಪಾಯಿ ಫ್ರೀ ಎಲ್ಲರಿಗೂ ಅಂದರು. ಈಗೆಲ್ಲ ಡಿಸ್ಕೌಂಟ್, ಎಲ್ಲ ಕಡೆ ಡಿಸ್ಕೌಂಟ್. ಈಗ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಏನೇನು ಟ್ಯಾಕ್ಸ್ಗಳವೋ, ಯಾರನ್ನ ಟ್ಯಾಕ್ಸ್ ಕಟ್ತಿದ್ದವ್ರು ಯಾರವ್ರಿ ಈ ರಾಜ್ಯದಲ್ಲಿ? ಏನೋ ಒಂದು ತಗಲಾಗ್ತಾವ್ರೆ, ಇಂಥ ಟ್ಯಾಕ್ಸ್ ಕಟ್ಟಿದ್ಯಾ ನಿನಗಿಲ್ಲ ಅಂಥೇಳಿ. ಆ ಪರಿಸ್ಥಿತಿ ಬಂದಿದೆ ಅಂದರೆ ದಿವಾಳಿಗೆ ಹೋಗ್ಬಿಟ್ಟಿದೆ. ಈಗ ದಿವಾಳಿಯನ್ನು, ಈ ರಾಜ್ಯನ ದಿವಾಳಿಗೆ ತಳೆದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ದಟ್ ಈಸ್ ದ ಓನ್ಲಿ ಒನ್ ಸಿದ್ದರಾಮಯ್ಯ.